ಇವತ್ತು ಅಕ್ಕಿ ರೊಟ್ಟಿ, ನಮ್ಮ ತಿಂಡಿ, ಚಟ್ನಿ, ಮೊಸರು. ಎಲ್ಲರ ಮುಂದೆ ಇಟ್ಬಿಟ್ಟು ಅವಮಾನ ಮಾಡ್ಬಿಟ್ರೆ ನನಗೆ ಅಂತ. ಅದೇ ಬಾಯ್ಸ್ ಅಂಡ್ ಗರ್ಲ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಯಾಕಪ್ಪ ಈ ಆ್ಯಂಗಲ್ ಇಟ್ಕೊಂಡು ವ್ಲಾಗ್ ಮಾಡ್ತಿದ್ದೀನಿ ಅಂದರೆ, ನಿಮ್ಗೊಂದು ಪ್ರಶ್ನೆ ಕೇಳಬೇಕು. ಸಮ್ಮರಲ್ಲಿ ಫಾಗ್ ಆಗೋದು ನೋಡಿದ್ದೀರಾ? ನೋಡಿಲ್ಲ ಅಂದರೆ ಇವಾಗ ತೋರಿಸ್ತೀನಿ ನೋಡ್ರಿ. ನಾನಂತೂ ನೋಡಿರಲಿಲ್ಲ. ಸದ್ಯಕ್ಕೆ ನೋಡ್ರಿ ಹೆಂಗಿದೆ. ನಾನೇ ಆಶ್ಚರ್ಯ ಪಡ್ತಾ ಇದ್ದೀನಿ ಈ ಲೆವೆಲ್ಗೆ ಫಾಗ್ ಆಗ್ತಿದೆಯಲ್ಲ ಅಂತ. ಸದ್ಯಕ್ಕೆ ನಾನು ಹಾಸನದಲ್ಲಿದ್ದೀನಿ, ನಮ್ಮ ತೋಟದ ಮನೆಯಲ್ಲಿ. ಸೊ ಇಷ್ಟು ಫಾಗ್ ನೋಡ್ಬಿಟ್ಟು ನಾನೇ ಫುಲ್ ಶಾಕು. ನೋಡಿ ಏನು ಮಸ್ತು, ರೋಡೇ ಕಾಣ್ತಾ ಇಲ್ಲ, ಆ ಲೆವೆಲ್ಗೆ ಫುಲ್ಲು ಫಾಗು. ಈ ರೋಡು ಇಷ್ಟೇ, ಮುಂದೆ ಹೋದರೆ ಏನಿದೆ, ಯಾರು ಓಡಾಡ್ತಾವ್ರೆ, ಏನು ಕತೆ ಏನೂ ಕಾಣ್ತಾ ಇಲ್ಲ. ಏನೊಂದು 50 ಮೀಟರ್ಸ್ ಫುಲ್. ಇಷ್ಟೊತ್ತು ನಾನು ಇಲ್ಲಿ ಮೇಲೆ ನಿಂತ್ಕೊಂಡಿದ್ನಲ್ಲ, ಸೊ ಇವಾಗ ನನ್ನ ತಲೆ ಮುಟ್ಕೊಂಡ್ರೆ ನನ್ನ ತಲೆನೇ ಒಂದು ಸ್ವಲ್ಪ ವೆಟ್ ಆದಂಗೆ ಆಗ್ತಾಯಿದೆ. ಹಿಮ ಬಿದ್ದಿರೋದು ಅಷ್ಟೊಂದು ಬೀಳ್ತಾ ಇದೆಯಾ ಯಪ್ಪ, ಇಲ್ಲ ಅನ್ಸೋದೇ ಇಲ್ಲ. ಗೈಸ್ ನೋಡ್ರಿ, ಇಲ್ಲಿ ಪೀಕಾಕು ಕಂಬದ ಮೇಲೆ ಕೂತ್ಕೊಂಡಿರುತ್ತೆ. ಇನ್ನೂ ಕರೆಕ್ಟಾಗಿ ಝೂಮ್ ಆಗಿ ತೋರಿಸ್ತೀನಿ. ವೆದರ್ಸ್ ಏನಿದೆ ಇವಾಗ, ಅದು ಕೆದರಿದ್ರೆ ಹೆಂಗಿರುತ್ತೆ, ಕೆದರಿದ್ರೇನೋ ಇಲ್ಲ ಓಪನ್ ಮಾಡಿದ್ರೆ ಮಾಡು ಅದಕ್ಕೆ ಹಂಗೆ ಕೇಳಿಸ್ಬಿಡ್ತಾ ನನ್ನ ವಾಯ್ಸು. ಅಷ್ಟು ದೂರದಲ್ಲಿ ಐತೆ, ಆದ್ರೂ ಮಾಡ್ತು ಗುರು, ಮಾಡ್ತು. ಓಪನ್ ಮಾಡು. ಮೋಸ್ಟ್ಲಿ ಅದು ನಾನು ನೋಡ್ಬಿಡ್ತು ಅನ್ಸುತ್ತೆ. ಈಗ ಸದ್ಯಕ್ಕೆ ನೆನ್ನೆ ಹಾಕೊಂಬಂದಿರಿ ಟಿ ಶರ್ಟ್ನೇ ಹಾಕ್ಕೊಂಡು, ಅದೇ ಬಟ್ಟೆ ಹಾಕ್ಕೊಂಡು ಇವೆಲ್ಲ ಮಾರ್ಕ್ ಕಾಣ್ತಿದೆಯಲ್ಲ. ಸೊ ಏನಪ್ಪ ಇದು ಅಂದ್ಕೊಂಬೇಡಿ, ನೆನ್ನೆಲ್ಲ ಓಡಾಡಿ ಆಗಿರೋದು ಆ ಬಿಸಿಲಲ್ಲಿ. ಸೊ ಬೇರೆ ಯಾವುದು ಬಟ್ಟೆ ಇಲ್ಲ, ಅದಕ್ಕೆ ಇದನ್ನ ಹಾಕೊಂಡು ಜೈ ಅನ್ನಿಸ್ತಾ ಇದ್ದೀನಿ. ಸದ್ಯಕ್ಕೆ ಬೆಂಗಳೂರು ಕಡೆ ಕೊಡೋಣ ಅಂತ ಹೇಳ್ಬಿಟ್ಟು ಬ್ಯಾಗಿಗೆಲ್ಲ ಹಾಕ್ಕೊಂಡು ಎಲ್ಲ ರೆಡಿಯಾಗಿ ನಿಂತಿದ್ದೀನಿ. ನಮ್ಮ ಆಶಿನ ಕೋಲ್ಡ್ ಸ್ಟಾರ್ಟಿಗೆ ಹಾಕಿದ್ದೀನಿ. ಸೊ ಆಶಿ ಕೋಲ್ಡ್ ಸ್ಟಾರ್ಟ್ ಆಗಿದ್ದೆ ಗೊತ್ತು. ನೆನ್ನೆ ವ್ಲಾಗ್ ನೋಡಿರೋರಿಗೆ ಸೀನ್ ಏನಾಗಿತ್ತು ಅಂದ್ಬಿಟ್ಟು ಮೋಟೋ ವ್ಲಾಗ್ ಮಾಡೋದಕ್ಕಾಗೋದಿಲ್ಲ. ನಮ್ಮ ಹೆಲ್ಮೆಟ್ ನೋಡಿ ಇಲ್ಲೇ ಇದೆ, ಕ್ಯಾಮ್ರಾ ಇಲ್ಲ. ಸೊ ಏನಾಯಿತು ಅಂತ ನೋಡಬೇಕು ಅಂದರೆ ಹಿಂದಿನ ವ್ಲಾಗ್ ನೋಡಿ. ಸೊ ಈಗ ಸದ್ಯಕ್ಕೆ ಅಕ್ಕನ ಮನೆಗೆ ಹೋಗಬೇಕು. ತಿಂಡಿ ತಿನ್ಕೊಂಡೋದಾದ್ಮೇಲೆ ಅವ್ರ ಮನೆಯಿಂದ ಹೊರಡೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ಸಿಗ್ತೀನಿ ಎಲ್ಲೆಲ್ಲಾಗುತ್ತೋ ಅಲ್ಲಲ್ಲಿ. ಸೊ ಗೈಸ್, ಅಕ್ಕನ ಮನೆಗೆ ಬಂದ್ಬಿಟ್ಟು ಇಲ್ಲಿ ತಿಂಡಿ ಇದೆ ನೋಡಿ. ಇವತ್ತು ಅಕ್ಕಿ ರೊಟ್ಟಿ, ನಮ್ಮ ತಿಂಡಿ, ಚಟ್ನಿ, ಮೊಸರಿದೆ. ಪಟ್ಟಂತ ಆರಾಮಾಗಿ ತಿಂದ್ಬಿಟ್ಟು ಬೆಂಗಳೂರು ಕಡೆಗೆ ಹೊರಡೋದು. ಸೊ ಗೈಸ್, ತಿಂಡಿ ಮುಗೀತು, ಹೊಟ್ಟೆ ತುಂಬಿತು, ತೃಪ್ತಿ ಆಯಿತು. ಏನು ಹೇಳಿ, ಮಜ್ಜಿಗೆ ಮೊಸರು ಜೊತೆ ಕಾಂಬಿನೇಷನ್ನೇ ಸೂಪರು. ಸೊ ಹೊರಡೋಣ ಬನ್ನಿ. ಆನ್ ದಿ ವೇ ಎಲ್ಲಾದರೂ ಸ್ಟಾಪ್ ಆಗ್ದಾಗ ಸಿಗ್ತೀನಿ. ತಿನ್ನಕ್ಕೆ ಬರೋ ಬಿಸಿಲು ಹೊಡಿತಾ ಇದೆಯಲ್ಲ. ಸೊ ಗೈಸ್, ಬರಬೇಕಾದ್ರೆ ಎಲ್ಲೂ ಒಂದು ಸ್ಟಾಪ್ ಕೂಡ ಹಾಕಲಿಲ್ಲ, ಸೀದಾ ಒಂದೇ ಸ್ಟ್ರೆಚ್ ಹೊಡ್ಕೊಂಡು ಬಂದೆ. ಇವಾಗ ಆಲ್ಮೋಸ್ಟ್ ಮನೆ ಹತ್ರ ಬಂದುಬಿಟ್ಟು ಇನ್ನೊಂದು 10-15 ಕಿಲೋಮೀಟ್ರ್ ಇರಬೇಕು. ಸೊ ಇವಾಗ ಸ್ಟಾಪ್ ಮಾಡಿದ್ದೀನಿ. ಐಸ್ ಕ್ರೀಮ್ ತೊಗೊಂಡು ತಿಂತಾಯಿದ್ದೀನಿ. ಬಿಸಿಲು ಸಿಕ್ಕಾಬಟ್ಟೆ ಬಿಸಿಲು, ಸುಸ್ತಾಗೋಯಿತು. ಐಸ್ ಕ್ರೀಮ್ ದೊಡ್ಡದಾಗಿರುತ್ತೇನೋ ಅಂದ್ಕೊಂಡ್ರೆ ನೋಡಿ, ಇಟೇಟ್ ಇದೆ, 10 ರೂಪಾಯಿ ಇಟೇಟ್. ಓಕೆ, ಈಗ ಸದ್ಯಕ್ಕೆ ಮನೆಗೆ ಬಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನಿದ್ದೆ ಹೊಡೆದು ಚೆನ್ನಾಗಿ ಇವಾಗ ಹೊಟ್ಟೆ ಹಸುವಾಗ್ತಿತ್ತು. ಸೊ ಅದಕ್ಕೆ ಏನಾದ್ರು ಅಡುಗೆ ಮಾಡ್ಕೊಳ್ಳೋಣ. ಅಡುಗೆ ಎಲ್ಲ ಮಮ್ಮಿ ಇದ್ದಾರೆ, ಸೊ ಆದರೂ ನಾನೇ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ. ದೋಸೆ ಮಾಡ್ಕೊತೀನಿ. ಚೆಲ್ಬಿಟ್ಟೆ ನೋಡಿ, ಇದೇ ನಾನು ಮಾಡ್ಕೊಂಡಿರೋ ದೋಸೆ ಮಮ್ಮಿ. ಸೊ ಇವಾಗ ಇನ್ನೊಂದು ಜಾಗಕ್ಕೆ ಹೋಗ್ಬೇಕು, ನಾನು ರೆಡಿ ಆಗಬೇಕು. ಸೊ ಪಟ್ಟಂತ ತಿಂದ್ಬಿಟ್ಟು ಸಿಗ್ತೀನಿ ನಿಮಗೆ, ಎಲ್ಲಿ ಏನು ಅಂತ ಹೇಳ್ತೀನಿ. ಪಟ್ಟಂತ ಹೇಳ್ಬಿಟ್ಟು ರೆಡಿಯಾಗಿ ನಿಂತಿದ್ದೀನಿ ಹೊರಡೋದಕ್ಕೆ. ಇವತ್ತು ನಮ್ಮ ಆಶಿನೇ ತೊಗೊಂಡೋಗ್ತಿರೋದು. ಯಾಕಪ್ಪ ಅಂತ ಹೇಳಿದ್ರೆ ನೈಟ್ ಹೊರಗಡೆ ಸ್ಟೇ ಆಗ್ತೀನಿ. ಸೊ ನನ್ನ ಗಾಡಿ ತೊಗೊಂಡೋದ್ರೆ ಬೆಟರು, ಈ ಗಾಡಿ ಉಪಯೋಗಕ್ಕಿದೆ ಇಲ್ಲಿ. ಸೊ ಹಾಗಾಗಿ ಲೆಟ್ಸ್ ಗೋ. ಎಲ್ಲಿ ಏನು ಎತ್ತ ಅಂತ ಹೇಳ್ಬಿಟ್ಟು ಹೇಳ್ತೀನಂತೆ. ಆ್ಯಂಡ್ ನಮ್ಮ ಗ್ರೂಪು ನಾವು ಹೊರಗಡೆ ಔಟಿಂಗ್ ಪ್ಲ್ಯಾನ್ ಮಾಡ್ತಿರೋದು. ಗೆಸ್ಟ್ ಮಾಡ್ತಾಯಿರಿ ಎಲ್ಲಿ ಹೋಗ್ತಿದ್ದೀವಿ, ಯಾರ್ಯಾರು ಇರ್ಬೋದು ಆ ಗ್ರೂಪಲ್ಲಿ ಅಂದ್ಬಿಟ್ಟು. ಇದನ್ನು ನಾನು ಆನ್ ದಿ ವೇ ಹೇಳ್ತಾ ಹೋಗ್ಬೋದಾಗಿತ್ತು, ಬಟ್ ಏನು ಮಾಡೋಣ ಗೊತ್ತಲ್ಲ ನಮ್ಮ ಹೆಲ್ಮೆಟ್ ಏನಾಗಿದೆ ಅಂತ. ಸೊ ಹಾಗಾಗಿ ಮೋಸ್ಟ್ಲಿ ಈ ವ್ಲಾಗಲ್ಲಿ ಹೇಳಿದ್ದೀನಿ ಅನಿಸುತ್ತೆ ಒಂದ್ಸರಿ, ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಎಷ್ಟು ನಿದ್ದೆಗಣ್ಣಲ್ಲೇ ಇದ್ದೀನಿ, ಇನ್ನೂ ನಿದ್ದೆ ಮಾಡಿಬಿಟ್ಟು ಇವಾಗ ಎದ್ದಿರೋದಲ್ವ. ಸೊ ಅಲ್ಲೇ ಸಿಗ್ತೀನಿ ನಿಮಗೆ. ಈಗ ಸದ್ಯಕ್ಕೆ ನಾನು ತುಂಬ ದಿನಗಳ ಮುಂಚೆ ಬರ್ತಾ ಇದ್ದಿದ್ದು ಇಲ್ಲಿಗೆ. ಸೊ ಒಂದು ಗ್ಯಾಪ್ ಆದಮೇಲೆ ಇಲ್ಲಿಗೆ ಬಂದಿದ್ದು. ನೋಡೇ ಎಷ್ಟೊಂದು ದಿನ ಆಗೋಯ್ತು ಈ ಜಾಗನ. ದಿನ ಬರೀ ಕರುನಾಡು ನಾಟಿ ಪಲವಲ್ಲೇ ಸಿಗ್ತಾ ಇದ್ವಿ. ಸೊ ಇಲ್ಲಿ ಹರ್ಷ ಬ್ರೋ ಇದ್ದಾರೆ, ಆ್ಯಂಡ್ ಇಲ್ಲಿ ನಮ್ಮ ವಿಕ್ರಮ್ ಬ್ರೋ ಇದ್ದಾರೆ.
ಅದ್ರ ಸೇರ್ಸಿ ನಮಸ್ಕಾರ ಮಾಡ್ಬಿಟ್ರು. ಅದೇ ಶೇಪಲ್ಲಿ ಇದೆಯಲ್ಲ ಇದು. ನಮಸ್ಕಾರ ಶೇಪಲ್ಲ. ಸೊ ಆ್ಯಕ್ಚುಲಿ ಇಷ್ಟೊತ್ತಿಗೆ ಹೊರಡಬೇಕಾಗಿತ್ತು. 7 ಗಂಟೆ ಆಯಿತು. 6 ಗಂಟೆಗೆ ಹೊರಟ್ಬಿಡೋಣ ಅಂತಂದರು. ಸೊ ಸ್ವಲ್ಪ ಡಿಲೇ ಆಯಿತು. ಸೊ ಅವ್ನು ಶೂಟ್ ಮಾಡಬೇಕಂತೆ. ಸೊ ಆ ಶೂಟ್ ಮುಗಿಸ್ಕೊಂಡು ಹೋಗೋಣ ಅಂತಂದರು. ಹಾಗಾಗಿ ಹೋಗ್ತಾ ಇದ್ದೀವಿ ಸ್ಟುಡಿಯೋಗೆ. ಈಗ ಏನು ಚಪ್ಪ ಭಯನೇ ಬಿದ್ದೋಗ್ಬಿಟ್ಟೆ ಚಪ್ಪಲಿ. ಅಲ್ಲ ಪುಸು ಪುಸು ಅಂದ್ಬಿಡ್ತು. ಕಾಲು ಹಾಕಿದ ತಕ್ಷಣ ಭಯನೇ ಬಿದ್ದವ್ರೆ. ಏನ್ರ ಮೇಲೆ ಕಾಲು ಹಾಕ್ಬಿಟ್ನು ಅಂತ. ಗೈಸ್ ಇದೇ ಥರ ಎಕ್ಸಾಕ್ಟ್ಲಿ ಇದೇ ಥರ ನಾನು ವಿಡಿಯೋ ಶೂಟ್ ಮಾಡ್ಬೇಕಾದ್ರೂ ಮಾಡೋದು. ಟೇಬಲ್ ಆ ಲೆವೆಲ್ ಧೂಳು ಹೊಡಿತಾ ಇರುತ್ತೆ. ಬಟ್ ಇಷ್ಟೊಂದು ಪ್ರೊಫೆಷ್ನಲ್ ಆಗಿಲ್ಲ ಸೆಟಪ್ ಇಟ್ಕೊಂಡಿಲ್ಲ. ಗಿಮ್ರಲ್ಲ ಸೇಮ್ ಪ್ರಾಪರ್ ಸ್ಟುಡಿಯೋ ಥರ ಮಾಡ್ಕೊಂಡವ್ರೆ. ನಮ್ದು ಅಷ್ಟೊಂದೆಲ್ಲ ಇಲ್ಲ. ನಮ್ಗೆ ಸಿಂಪಲ್ ಆಗಿ ಒಂದು ಲೈಟ್ ಇದೆ ಅಷ್ಟೇ. ಅದು ಮೋಸ್ಟ್ಲಿ ಯಾರು ಒಂದು ಭಾಗಲ್ಲಿ ತೋರಿಸಿನಿ ಅಷ್ಟೇ. ಆ ರೂಮ್ ನಾನು ಕ್ಲೀನಾಗಿ ಇರುತ್ತೆ. ಬರೋ ಹುಡುಗರು ಸರಿ ಇಲ್ಲ. ಅಲ್ಲ ಇಲ್ಲಿ ಓಕೆ, ಅಲ್ಲಿ ಅದಕ್ಕಿಂತ ಅಧ್ವಾನ ಅಲ್ಲಿ ತೋರಿಸ್ತಿಲ್ಲ. ಅದಕ್ಕೆ ನಾನು ಕಾಲು ಎಲ್ಲಿಡ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಇಡ್ಬೇಕು ಹಂಗಿದೆ ಅಲ್ಲಿ. ಬೈಸ್ ಏನ್ ಬ್ರೋ ಇದು ಏನ್ ಮಸ್ತಾಗಿದೆ. ಕ್ರೇಜಿ ಆಗ್ತದೆ ಗೈಸ್. ನಾನು ಹೇಳಿದ್ನಲ್ಲ ಅಧ್ವಾನ ಮಾಡ್ಬಿಟ್ಟಿದೀವಿ ರೂಮ್ ಅಂತ ಅಂದ್ಬಿಟ್ಟು ನಮ್ಮ ಸಂಜಿತ್ ಬ್ರೋ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾವ್ರೆ. ನಾನು ಆ್ಯಕ್ಚುಲಿ ಕಿಚನ್ ನೋಡಿರಲಿಲ್ಲ. ಕಿಚನ್ ನೋಡಿ ನಾನು ಇನ್ನೂ ಶಾಕ್ ಆದೆ. ಆ್ಯಂಡ್ ಬೈ ದ ವೇ ಸ್ಲೋ ಮಾತಾಡ್ತಿರೋದು ಏನಕ್ಕೆ ಅಂದರೆ ಅಲ್ಲಿ ಶೂಟ್ ಮಾಡ್ತಿದ್ದಾರೆ. ಸೌಂಡು ಅಲ್ಲಿ ಟ್ರಾವೆಲ್ ಆಗಬಾರ್ದು ಅಂತ. ಏನೇನು ಇಟ್ಟಿದ್ದೀರ ಅವರು ಎಲ್ಲ ಇವ್ರು ಹಾಸ್ತೀನಿ. ಅದು ಹೆಂಗಿದೆ ಉಳಿಸಿದ್ದೀರ ಅಂತ ಗೊತ್ತಿಲ್ಲ. ಇಲ್ಲಿ ಒಂದು ಐಟಮ್ ಇದೆ ಗೈಸ್. ಅದು ಆಲ್ಮೋಸ್ಟ್ ಒಂದು 6 ತಿಂಗಳಾಗಿಲ್ವಲ್ಲ. 6 ತಿಂಗಳ ಮೇಲೆ ಆಗಿದೆ. 6 ತಿಂಗಳ ಮೇಲೆ ಆಗಿದೆ. ಅವಾಗಿಂದನೂ ಇಲ್ಲೇ ಇದೆ. ಇದು ನನ್ನ ಆಸ್ತಿ. ಅದು ನಾನು ಏನೋ ಬಿಟ್ಟೋಗಿದ್ದೀನಿ ಆಸ್ತಿ. ನಾನು ಮೊನ್ನೆ ಮಾಲ್ಗೆ ಹೋಗಿದ್ದಾಗ ನಿಮ್ಗೆ ಗೊತ್ತಿರ್ಬೋದು. ಅಲ್ಲಿ ಸಿಗಾಕೊಂಡೆ. ಬ್ಯಾಗಿಂದ ಒಂದು ಐಟಮ್ ತೆಗ್ಬಿಟ್ಟು ಎಲ್ಲರ ಮುಂದೆ ಇಟ್ಬಿಟ್ಟು ಅವಮಾನ ಮಾಡ್ಬಿಟ್ರು ನನಗೆ ಅಂತ. ಅವತ್ತು ಪಲಾವಲ್ಲಿ ಇವರು ಗೊತ್ತೆ. ಇವರು ಇದ್ರು ಅವತ್ತು. ಅಂದರೆ ಬ್ಯಾಗಿಗೆ ಇಡ್ಬೇಕಾರೆ ಇವರು ಇದ್ರು. ಅದು ಮರ್ತುಬಿಟ್ಟು ನನಗೆ ಗೊತ್ತಿಲ್ದಾರೆ ತೊಗೊಂಡು ಹೋಗ್ಬಿಟ್ಟಿದ್ದೀನಿ. ಬಡ್ಡಿ ಮಗನು ಮಾಲಲ್ಲಿ ಗುರು ಎಲ್ಲರೂ ಮುಂದೆ ಸೈಕದು ತೆಗೆದುಬಿಟ್ಟು ಓಪನ್ ಆಗಿ ಇಡ್ತಾ ಇದ್ದಾರೆ. ಅಲ್ಲಿರೋ ಬಾಯ್ಸ್ ಎಲ್ಲ ನೋಡ್ಬಿಟ್ಟು ನನ್ನ ನೋಡಿ ಸ್ಮೈಲ್ ಕೊಡ್ತಾರೆ. ಅಂದರೆ ಒಂದು ಈವಿಲ್ ಸ್ಮೈಲ್ ಇತ್ತು. ಹೆಂಗಾಯ್ತು ಅಂದರೆ ಅವತ್ತು ಅದು ಹೇಳ್ಕೊಳ್ಬಾರ್ದು ಆ ಥರ ಆಯಿತು. ಇಲ್ಲೊಂದು ಮಗು ಆಟ ಆಡೋ ಸೈಕಲ್ ಇದೆ. ಸೊ ಹಂಗೆ ನೋಡಿ ಇವೆಲ್ಲ ಗೊತ್ತಿರುತ್ತೆ ನಿಮಗೆ, ಓಕೆನಾ? ನೋಡಿ ಹಿಂಗೆ ಲೆಫ್ಟು ರೈಟು ಟರ್ನ್ ಮಾಡಿದ್ರೆ ಮುಂದೆ ಹ್ಯಾಂಡಲ್ ಟರ್ನ್ ಆಗುತ್ತೆ. ನಾವು ಬಗ್ಬಿಟ್ಟು ತಿರುಗಿಸೋದೆಲ್ಲ ಅವಶ್ಯಕತೆ ಇರೋಲ್ಲ. ಸೊ ಎಕ್ವಿಪ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇನ್ನೊಂದು ಇನೋವೇಟ್ ಅನ್ನೋಕ್ಕಾಗಲ್ಲ. ಬಟ್ ಒಂದು ಈವಿಲ್ ಮೈಂಡ್ ನಮ್ಮಲ್ಲೂ ಇರುತ್ತಲ್ಲ. ಸೊ ಅದನ್ನು ಇವಾಗ ಏನೋ ಅನ್ಬ್ಲಾಕ್ ಆಯ್ತು ನನಗೆ. ಸೊ ಮಗುನ ಕೂರಿಸ್ಬಿಟ್ಟು ಹೋಗ್ತಾ ಬರ್ತಾರೆ ಫುಲ್ ವೀಲಿ. ಮಗುಗೆ ಸಣ್ಣ ವಯಸ್ಸಲ್ಲೇ ವೀಲಿ ಮಾಡೋದು ಹೆಂಗೆ ಇಲ್ಲ ಒಂದು ಇದನ್ನು ಹೇಳ್ಕೊಡೋ ಥರ ಇದೆ. ಅರ್ಥ ಆಯ್ತಲ್ಲ? ಇವಾಗಿನ ಜನ್ರೇಷನ್ ಪೇರೆಂಟ್ಸ್ ಎಲ್ಲ ಅದರಲ್ಲೂ ಗಂಡು ಮಕ್ಕಳು ರೀಲ್ಸ್ ಎಲ್ಲ ನೋಡಿರ್ತಿರಲ್ಲ. ತಂದೆ ಯಾವ ಥರ ಮಗು ನೋಡ್ಕೋತಾರೆ, ತಾಯಿ ಯಾವ ಥರ ಮಗು ನೋಡ್ಕೋತಾರೆ ಅಂತ. ತಾಯಿ ಎಷ್ಟು ಕೇರಿಂಗಾಗಿ ನೋಡ್ಕೋತಾರೆ. ತಂದೆಗಳ ಕೈಲಿರೋ ಇದು ಕೊಟ್ಟರೆ ನಾವಂತೂ ವೀಲಿ ಮಾಡಿಸ್ಬಿಟ್ಟೆ ಮಗುಕ್ಕೆ ಡಗ್ಗನ್ಸ್ಬಿಡ್ತೀವಿ. ನೀವು ಮಾಡಿದ್ದೀರಾ? ಶೂಟ್ ಎಲ್ಲ ಮುಗಿದ್ಮೇಲೆ ಕ್ಯಾಮ್ರಾ ಮುಂದೆ ಮಾತ್ರ ತಿಂದ್ಬಿಟ್ಟು ರಿವ್ಯೂ ಹೇಳ್ತಾರೆ. ಮುಗಿದ್ಮೇಲೆ ಎಲ್ಲ ಮಾಡಬೇಕಾಗುತ್ತೆ. ಅದು ಯಾರು ಬ್ರೋ ಉದುರ್ಸೋಗಿದ್ದು? ಸಂಜಿತ್ ಬ್ರೋ ಅಲ್ಲೇ ತಿಂದ್ಬಿಟ್ಟು ಹಂಗೆ ಹೋಗ್ಬಿಟ್ರು. ಇರೋದ್ರಲ್ಲಿ ಈ ಒಂದು ಪಿಜ್ಜಾ ಸಕ್ಕಲಾಗಿತ್ತು. ಎಲ್ಲಿ ಬ್ರೋ ಸುಮ್ಮನೆ ಹೇಳ್ತೀರಾ? ಸಾಸ್ ಎಲ್ಲ ಅಂಟ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಾರೆ ತಿಂದ್ಮೇಲೆ. ಬಟ್ ಎಲ್ಲೂ ನನಗೆ ಕಾಣ್ತಾ ನಿಮ್ಗೆ ಕಾಣ್ತಾ ಇದೆ ನೋಡಿ. ಇಲ್ಲ ಸುಳ್ಳು ಹೇಳ್ತಾವ್ರೆ. ಬಟ್ ಆರು ಬ್ರೋ ಲೈಟಿಂಗ್ ಫಿದಾ ಆಗ್ಬಿಟ್ಟೆ ನಾನು. ಏನ್ ಮಸ್ತಾಗಿದೆ ನೋಡಿ. ನಾವೇನ ಅಂತ ಇಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ. ಸಂಜಿತ್ ತೋರಿಸಿ. ಸಂಜಿತ್ ಬ್ರೋ ಫುಲ್ ಬೆಳ್ಳಿ ಕಾಣ್ತಾರೆ ನೋಡಿ. ಸಂಜಿತ್ ಬ್ರೋ ಪಿಂಕಿ ಲೇಡಿ ಮುಗೀತು ಬ್ರೋ. ನಿಮ್ದೊಂದು ಪಿಜ್ಜಾ ನೋಡಿ. ಇಲ್ಲಿ ಬಂದ ತಕ್ಷಣ ಹೆಂಗಿದೆ ಮಕ್ಕ ಹೆಂಗಿದೆ ನೋಡಿ ಗೈಸ್. ಎಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಬಾಯ್ಸು. ಏನಕ್ಕೆ ಬ್ರೋ ಅದು? ಸಂಜಿತ್ ಬ್ರೋ ಏನಕ್ಕೆ ಅದು ಬಾಟ್ಲು ರೋಡಲ್ಲಿ ಹೋಗೋರು ಕೊಡಕ್ಕ? ಸೊ ನಾವು ಹೋಗ್ತಿದ್ದೀವಿ ರಾತ್ರಿ ಹೊತ್ತು. ಸೊ ಇವಾಗ ಹೊರಗಡೆ ಹೋಗ್ತಿದ್ದೀವಲ್ಲ ನಾವು. ಸೊ ಅಲ್ಲಿ ನೀರು ಇರುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಟು ಬಿ ಆನ್ ಎ ಸೇಫರ್ ಸೈಡ್ ತೊಗೊಂಡು ಹೋಗ್ಬಿಡೋಣ ನಾವೇ ಅಂತ ಅಂದ್ಬಿಟ್ಟು ತಗೊಂಡು ಹೋಗ್ತಾ ಇದೀವಿ. ಅರ್ಧ ಲೀಟ್ರ್ ನೀರು ಕುಡಿದ್ಬಿಟ್ಟೆ. ಆ ಖಾರ ಆ ಲೆವೆಲ್ ಕುಡಿತು. ಅದೊಂದು ಪಿಜ್ಜಾ ತಿಂದೆ. ಏನು ಪಿಜ್ಜಾ ಬ್ರೋ ಅದು? ಬಾಂಟು ಎಲ್ಲ ಏನಾಗಿದೆ ಬ್ರೋ? ಬಂಟು ಹೇಳಿ ಇವ್ರು ಕೊಟ್ಟು ಎಲ್ಲ ಅಂತಾರೆ. ಸೊ ಅದು ಸರಿಯಾಗಿ ಹೊಡಿತು ಗುರು. ಫಸ್ಟ್ ಒಣ್ಣು ಸಪ್ಪೆ ಆಗಿತ್ತು ಅಂತಂದೆ.
ಎರಡನೇದು ಹೊಡೀತು ಸರಿಯಾಗಿ. ಟೀ ಶರ್ಟ್ ಓಕೆ ಸೊ ಗೈಸ್ ಹೊಡ್ತಾ ಇದೀವಿ. ಸಂಜಿತ್ ಬ್ರೋ ಬಗ್ಗೆ ಮಾತುಕತೆ ನಡೀತಾ ಇದೆ. ಏನ್ ಸಂಜಿತ್ ಬ್ರೋ ಏನ್ ಕೇಳಿದ್ರಿ ಬ್ರೋ? ಏನೋ ಪ್ರಶ್ನೆ ಕೇಳ್ದಂಗಿತ್ತು ಸಂಜಿತ್ ಬ್ರೋಗೆ. ಸಂಜಿತ್ ಅವರು ಶರ್ಟ್ ಒಳಗೆ ಟೀ ಶರ್ಟ್ ಹಾಕಿದ್ದಾರೆ. ನೆಕ್ಸ್ಟ್ ಏನು ಅಂತ ನೀವೇ ಡಿಸೈಡ್ ಮಾಡಿ ಗೈಸ್. ಅದೇ ಪ್ರಶ್ನೆ ಕೇಳಿದ್ದು. ಹೊರಗಡೆ ಹೋಗ್ತಿದೀವಲ್ಲ, ಸಂಜಿತ್ ಬ್ರೋ ಮೇಲೆ ಎಷ್ಟು ಕೇರಿಂಗ್ ನೋಡಿ ಎಲ್ಲರೂ. ತುಂಬಾ ಕೇರಿಂಗ್ ಸಂಜಿತ್ ಒಂಥರ ಇವ್ರಿದ್ದ ನಮ್ಗೆಲ್ಲ ದಾರಿ ಹೋಕರು ಅಂತ ಗೊತ್ತಾ? ದಾರಿ ಹೋಕರಲ್ಲ ಕಣ, ಇದು ಕಣ ದಾರಿ ದೀಪ. ಓಕೆ ಸೊ ಗೈಸ್ ಈಗ ಸದ್ಯಕ್ಕೆ ಒಂದು ಶೂಟ್ ಇತ್ತು ಆ್ಯಕ್ಚುಲಿ. ಆ ಶೂಟ್ಗೋಸ್ಕರ ಬಂದಿದ್ದು. ಸೊ ಶೂಟ್ ಮುಗಿಸ್ಕೊಂಡು ಇವಾಗ ಒಂಚೂರು ಲೇಟ್ ಆಗಿಬಿಡ್ತು. ಸೊ ವಾಪಸ್ ಹೋಗೋಕ್ಕಾಗಲ್ಲ. ಇದು ಯಾವ ಏರಿಯಾ ಬ್ರೋ? ತುಂಬ ದೂರ ಅಲ್ವೇ? ಆಲ್ಮೋಸ್ಟ್ ಶ್ರೀಲಂಕಾ ಸುತ್ತಮುತ್ತ ದೊಡ್ಡಬಳ್ಳಾಪುರ. ಹಾಂ. ಸೊ ಅದಕ್ಕೋಸ್ಕರ ವಾಪಸ್ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲೇ ಸ್ಟೇ ಆಗಿಬಿಡೋಣ ಅಂದ್ಬಿಟ್ಟು ಬುಕ್ ಮಾಡ್ಕೊಂಡ್ವಿ. ಸೊ ಹೋಗ್ಬಿಟ್ಟು ರೆಸ್ಟ್ ಮಾಡಬೇಕು, ಸುಸ್ತಾಗಿದೆ. ಶೂಟೆಲ್ಲ ಜಾಸ್ತಿ ತೋರ್ಸೋಕ್ಕಾಗಿಲ್ಲ ಬಿಕಾಸ್ ಇವ್ರ ವಿಡಿಯೋ ಲೇಟಾಗಿ ಬರುತ್ತಂತೆ. ಎರಡೇ ಶೂಟ್ ಮಾಡಿರೋದು ಅಂದರೆ ನಿಮ್ಮ ವಿಡಿಯೋ ಲೇಟಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಬ್ಲೂಪರ್ಸ್ ಎಲ್ಲ ಸ್ಪಾಯ್ಲರ್ಸ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಅದೇನು ತೋರಿಸ್ಲಿಲ್ಲ ನಾನು. ಎಲ್ಲ ಮುಗಿಸ್ಕೊಂಡು ಇವಾಗ ಬಂದಿದ್ದೀವಿ. ಓ ಒಳ್ಳೇದಾಯಿತು. ನಾನು ಗಾಡಿ ತರಲಿಲ್ಲ, ಸೊ ಅದಕ್ಕೋಸ್ಕರ ತಲೆ ಕೆಡ್ಸ್ಕೊಳ್ಳಿಲ್ಲ. ಸೊ ಕಾರಲ್ಲೇ ಬಂದು ಇಲ್ಲೇ ಸ್ಟೇ ಆಗಿಬಿಡೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಬಾಯ್ಸ್ ಬರ್ತಾವ್ರೆ ಇನ್ನೊಂದಿಬ್ರು. ಹೆಂಗಿದ್ರು ಸ್ಟೇ ಆಗ್ತೀವಿ ಅಂತ ಅಂದ್ಬಿಟ್ಟು ಇನ್ನೊಂದಿಬ್ರು ಕರ್ಸ್ಕೊಂಡ್ಬಿಟ್ಟು ಬನ್ನಿ ಬ್ರೋ, ಬೋರ್ ಆಗುತ್ತೆ, ಜೊತೆಲಿ ಇದ್ದು ಹೋಗೋಣ ಒಂದಿನ ಅಂತ ಅಂದ್ಬಿಟ್ಟು. ಏನು ಸ್ಕ್ರ್ಯಾಚ್ ಬಿಡೋದು, ಏನು ಹಾಕೊಂಡೆಲ್ಲ ಇಲ್ಲೇ ಒದ್ದಾಡ್ಬಿಟ್ಟಿರೋಂಗವ್ರೆ ನೋಡ್ರಿ. ಇಲ್ಲಿ ಈ ಜಾಗದಲ್ಲಿ ಏನು ಸ್ಕ್ರ್ಯಾಚು ಆದರೂ ಏನೇ ಹೇಳಿ ಕಲರ್ ಡಿಮ್ ಆಗ್ಬಿಟ್ಟಿದೆ. ಇಷ್ಟನ್ನೆಲ್ಲ ಓಡಾಡಿ ದೇವಸ್ಥಾನದ ಆ ಕ್ಯೂನಲ್ಲಿ ನಿಂತ್ಕೊಂಡು, ಆ ಕ್ಯೂನಲ್ಲಿ ನಿಂತಿದ್ದೆ ಸಿಕ್ಕಾಬಿಟ್ಟೆ. ಆಲ್ಮೋಸ್ಟ್ 2 ಅವರ್ ಕ್ಯೂನಲ್ಲಿ ನಿಂತು 2.5 ಅವರ್ ಕ್ಯೂನಲ್ಲಿ ನಿಂತ್ಬಿಟ್ಟು ದರ್ಶನ ಮಾಡಿದ್ದು. ಕಲರ್ ಎಲ್ಲ ಹೋಗ್ಬಿಟ್ಟೈತೆ. ಫಾಸ್ಟಾಗಿ ಹೋಗ್ತೇವೆ ಲಿಫ್ಟ್. ತುಂಬಾ ಫಾಸ್ಟ್. ಬಡ್ಡಿ ಮಗದು ಬರೋದು ಅಷ್ಟೇ ಫಾಸ್ಟ್. ಅದು ಬಿಟ್ಟಾಕಿ ಡೋರ್ ಓಪನ್ ಕ್ಲೋಸ್ ಆಗೋದೇ ಫಾಸ್ಟ್. ಇದು ಓಪನ್ ಆಗುತ್ತೆ. ಒಂದು ಇನ್ನು ಎಲ್ಲಿದ್ದೀವಿ? 3 ನಿಮಿಷ ಆಯ್ತಾಗಲೇ ಬ್ರೋ. 56 ಸೆಕೆಂಡ್. ಓ ಟೈಮ್ ಅದು. ನಾನು 54 ಸೆಕೆಂಡ್ ಬೇಕೇನೋ ಅದಕ್ಕೆ ಮೇಲೆ ಹೋಗಕ್ಕೆ. 6 ಜನ ಕೆಪಾಸಿಟಿ ಅಂತ ಇದೆ. ನಮ್ಮ ಅಜ್ಜಿ ಇಲ್ಲಿ ಇಬ್ಬರಿಗೆ ಜಾಗ ಸರಿಯಾಗಿ ಈಗ ತುಂಬಾ ಫಾಸ್ಟ್ ಆಗಿ ಹೋಗ್ಲಾಬೇಡ. ಸೊ ಗೈಸ್ ಮ್ಯಾಟ್ರ್ ಏನು ಗೊತ್ತಾ, ಬಂದ್ವಿ ಆಲ್ಮೋಸ್ಟ್ ಮನೆ ಹತ್ರ ಬಂದ್ವಿ. ಮತ್ತೆ ಸಿಕ್ಕಾಬಿಟ್ಟೆ ಹಸುವಾಗ್ತಿತ್ತು. ಸೊ ಅದಕ್ಕೋಸ್ಕರ ಇಲ್ಲೇ ಸ್ಟಾಪ್ ಮಾಡ್ಬಿಟ್ಟು ಹೊರಗಡೆ ತಿನ್ನೋಣ ಅಂತ ಎಲ್ಲರೂ ಕುತ್ಕೊಂಡು ತಿಂತಾಯಿದ್ದೀವಿ. ಸೊ ಏನೋ ಸೋಷಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ತಾಯಿದ್ವಿ. ಕೋವಿಡ್ ಟೈಮಲ್ಲೇ ಮಾಡಲಿಲ್ಲ, ಇವಾಗ ಮಾಡ್ತಾಯಿದ್ದೀವಿ. ಸೊ ಎನಿವೆ ತಿಂದ್ಬಿಟ್ಟು ಮನೆ ಕಡೆಗೆ ಹೋಗೋಣ. ಗೈಸ್ ನಿನ್ನೆ ಸರಿಯಾಗಿ ತಿಂದ್ಬಿಟ್ಟೆ. ಅದ್ರ ಪ್ರಭಾವ ನೋಡ್ರಿ ಇಲ್ಲಿ. ಏನು ಈ ಲೆವೆಲ್ಗೆ 88 ಇತ್ತಲ್ಲ, 88.5 89 ಏನೋ ಇತ್ತು. ಸೊ ಇವಾಗ ನಾನು ಆ್ಯಕ್ಚುಲಿ 2 ಬಿರಿಯಾನಿ ಚೆನ್ನಾಗಿ ಹೊಡೆದ್ಬಿಟ್ಟೆ. ಯಾವ ಡಯಟ್ ಇಲ್ಲ, ಏನೂ ಇಲ್ಲ. ಅದ್ರ ಪ್ರಭಾವ 91 ಆಗಿರೋದು. ಸೊ ಇದು ಬೇರೆ ಜಿಮ್ನಾಗ ಬಂದಿರೋದು. ಸ್ವಲ್ಪ ಮನೆಯಿಂದ ಹತ್ತಿರದಲ್ಲಿತ್ತು ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ ಅಂತ ಬಂದಿದ್ದೆ. ಪ್ರೈಸ್ ವೈಸು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದೆ. ಸೊ ಅದಕ್ಕೆ ನೋಡ್ತಾ ಇದ್ದೀನಿ. ಏನು ಗೊತ್ತಾ, ಅಲ್ಲಿ ಯಾರು ನೋಡ್ಕೋತಾ ಇದ್ರು ಜಿಮ್ನ, ಅವ್ರಿಗೆ ನಾನು ಗೊತ್ತು. ಅವ್ರೇನು ಅನ್ಕೊಂಬಿಟ್ಟವ್ರು ನಾನು ನೋಡಿ, ನನ್ನ ಜಿಮ್ಮಲ್ಲೇ ನೋಡಿದ್ದಾರೆ ಅಂತ ಅಂದ್ಕೊಂಡು ನಾನು ಮೆಂಬರ್ ಜಿಮ್ಗೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಎಂಕ್ವೈರಿ ಮಾಡೋಕ್ಕೆ ಬಂದಿದ್ದೀನಿ ಅಂದರೆ ನೀವು ನೋಡಿದ್ದೀನಲ್ಲ, ನೀವು ಮೆಂಬರ್ ಅಂತ ಅಂದ್ಕೊಂಡಿದ್ದೀನಿ ನಾನು ಅಂತ ಅಂದ್ಕೊಂಡ್ರು. ಹಂಗೆ ಗ್ಯಾಪಲ್ಲಿ ಹೋಗ್ಬಿಟ್ಟು ವರ್ಕೌಟ್ ಮಾಡ್ಕೊಂಡ್ಬಂದಿದ್ರು. ಅವ್ರೇನು ನನಗೆ ಕೇಳ್ತಿರ್ಲಿಲ್ಲ. ಆಮೇಲೆ ಇಲ್ಲ ವೀಡಿಯೋಸಲ್ಲಿ ನೋಡಿರ್ತೀರ, ಅದಕ್ಕೆ ಮುಖ ಫ್ಯಾಮಿಲಿ ಏನಿರುತ್ತೆ ಅಂತ. ಸದ್ಯಕ್ಕೆ ಇನ್ನೊಂದು ಜಿಮ್ಮಿಗೆ ಬಂದಿದ್ದೀನಿ. ಸೊ ಇಲ್ಲಿ ಏನಿದೆ ಟ್ಯಾರಿಫ್ ನೋಡಿಕೊಂಡು ಆಮೇಲೆ ಡಿಸೈಡ್ ಮಾಡೋಣ. ಓಕೆ ಸೊ ಗೈಸ್ ಎಂಕ್ವೈರಿ ಎಲ್ಲ ಮಾಡಿಕೊಂಡು ಇವಾಗ ವಾಪಸ್ಸು ನಾವು ನಮ್ಮ ನಾರ್ಮಲ್ ರೆಗ್ಯುಲರ್ ಜಿಮ್ಗೆ ಹೋಗ್ತಾ ಇದ್ದೀವಿ. ಸೊ ಮ್ಯಾಟ್ರ್ ಏನು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತು. ಅಂದರೆ ತುಂಬ ಏನು ಜಾಸ್ತಿ ಇಲ್ಲ. ಅವ್ರು ಕೊಡೋ ಫೆಸಿಲಿಟೀಸ್ಗೆ ಕಂಪ್ಲೀಟ್ಲಿ ವರ್ತು ಆ ಪ್ರೈಸ್ ಅವ್ರು ಏನು ಹೇಳ್ತಿದ್ದಾರೆ. ಬಟ್ ಆದರೂ ಅವ್ರು ಕೊಡೋ ಫೆಸಿಲಿಟೀಸ್ ಎಲ್ಲಾದರೂ ನಾನು ಉಪಯೋಗಿಸೋದಿಲ್ಲ, ಅಷ್ಟು ಟೈಮೂ ಇಲ್ಲ. ಪ್ಲಸ್ ಸದ್ಯಕ್ಕೆ ಒಂದು ಸ್ವಲ್ಪ ಅದು ಓವರ್ ಮೈ ಬಜೆಟ್ ಅಂತ ಅನಿಸ್ತು. ಅದು ತಿಂಗಳ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ, ಇಯರ್ಲಿ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಕಂಪ್ಲೀಟ್ಲಿ ಬರ್ತದೆ. ನನಗಂತೂ ಶಾಕ್. ಇದು 2ನೇ ಜಿಮ್ ಅಂತೂ. ಒಳಗಡೆ ಕಿಚನ್ ಎಲ್ಲ ಇದೆ ಗುರು. ಡಯಟ್ ಗೇಟ್ ಬೇಕು ಅಂತ ಹೇಳಿದ್ರೆ ಒಂದು ಮೇಡಮ್ ಒಬ್ಬರಿದ್ರು, ಅವರೇ ಮಾಡ್ಕೊಳ್ತಾರಂತೆ ಎಲ್ಲ. ಫುಲ್ಲು ಕ್ಲೀನ್ ಸಕ್ಕನ ಮಾಡಿದ್ರು. ಹೊಸ ಜಿಮ್ ಅದು, ಇವಾಗಷ್ಟೇ ಓಪನ್ ಆಗಿರೋದು. ಸೊ ನೋಡೋಣ, ಯೋಚನೆ ಮಾಡ್ತಾ ಇದ್ದೀನಿ. ಸದ್ಯಕ್ಕಂತೂ ನಮ್ಮ ಜಿಮ್ಮಿಗೆ ಗತಿ ನಮಗೆ. ಲೆಟ್ಸ್ ಗೋ. ಬ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಒಂದು ಬರುತ್ತೆ ನೋಡಿ ಕ್ಲಿಪ್ಪು. ಇವತ್ತಿನ ಡಿನ್ನರು ನೋಡಿ, ಎಲ್ಲ ನೋಡಿ ನಗ್ತಾ ಇದ್ದಾರೆ. ಏನು ಗೊತ್ತಾಗ ಸಡನ್ನಾಗಿ ನನಗೆ ಬಾಯಿ ಕಟ್ಟೋಕ್ಕಾಗ್ತಾಯಿಲ್ಲ. ತಿಂತಾಯಿದ್ದೀನಿ, ಚೆನ್ನಾಗಿ ತಿಂತಾಯಿದ್ದೀನಿ, ಓಕೆನಾ. ಬಟ್ ಇನ್ನೂ ಬಾಡಿ ನಂದು ಜಿಮ್ಮಿಗೆ ಅಡ್ಜಸ್ಟ್ ಆಗಬೇಕು, ವರ್ಕೌಟ್ಗಳಿಗೆ ಅಡ್ಜಸ್ಟ್ ಆಗಬೇಕು ಒಂದು. ಆ್ಯಂಡ್ 2ನೇದು ಬಾಯಿ ಕಂಟ್ರೋಲ್ ಬರಬೇಕು. ಬೇಕು ಅನಿಸಿದ್ದೆಲ್ಲ ತಿಂದೇ ಇರೋ ಥರ.
ಸೊ ಅದು ಪ್ರೋಗ್ರೆಸ್ಸಲ್ಲಿದೆ. ಒಂದೇ ಸರಿ ಬಿಟ್ಬಿಡೋಕ್ಕಾಗಲ್ಲ. ಸೊ ನಿಧಾನವಾಗಿ ಬಿಡಬೇಕು. ಬ್ರಹ್ಮಾಂಡ ಗುರುಜಿ ಹೇಳಿಲ್ವಾ, ಸಡನ್ ಆಗಿ ಬಿಡ್ಬೇಡಿ, ನೆಗೆದು ಬಿದ್ದೋಗ್ತೀರಾ ಬೇಗ ಬೆಳಗ್ಗೆ ಎದ್ದು. ನಿಧಾನಕ್ಕೆ ಒಂದೇ ಸರಿ ಬಿಟ್ಟರೆ ನೆಗೆದು ಬಿದ್ದೋಗ್ಬಿಡ್ತೀರಾ ಅಂತ ಹಂಗೆ. ಸೊ ಅದಕ್ಕೋಸ್ಕರ ಹಂಗೆ ಆಗಬಾರ್ದು ಅಂತ ನಿಧಾನವಾಗಿ ಬಿಡ್ತಾ ಇದ್ವಿ. ಇವತ್ತು ಬಂದು ರೀಚ್ ಆಗಿದ್ದೀವಿ. ಟ್ರಾಫಿಕ್ ಇರುತ್ತೆ ಅಂತ ಅಂದ್ಕೊಂಡೆ, ಬಟ್ ಏನಿರಲಿಲ್ಲ. ಆರಾಮಾಗಿ ಬೇಗನೆ ಬಂದು ರೀಚ್ ಆಗಿದ್ದೀವಿ. ಸೊ ಜಿಮ್ಗೆ ಹೋಗಿ ವರ್ಕೌಟ್ ಮುಗಿಸ್ಕೊಂಡು ಅದಾದಮೇಲೆ ನಿಮಗೆ ಸಿಗ್ತೀವಿ. ಇವತ್ತಿನ ಜಿಮ್ ಸೆಷನ್ ವರ್ಕೌಟು ಮುಗೀತು. ಸೊ ಇವತ್ತು ಬೈಸಿಪ್ಸ್ ಮಾಡಿದೆ, ಪರವಾಗಿಲ್ಲ, ಒಂದು ಲೆವೆಲ್ಗೆ ಗುಡ್. ಸೊ ಟ್ರ್ಯಾಕಿಗೆ ಹಿಡಿತಾ ಇದ್ದೀನಿ. ಹಿಂಗೆ ಟ್ರ್ಯಾಕ್ ಹಿಡ್ಕೊಂಡು ಮುಂದಕ್ಕೆ ಹೋದರೆ ಸಾಕು. ಸದ್ಯಕ್ಕಂತೂ ಇದೇ ಜಿಮ್ ಫಿಕ್ಸು, ಬೇರೆ ಜಿಮ್ಗೆ ಹೋಗೋದಿಲ್ಲ. ಹಾಂ, ಮತ್ತಿನ್ನೇನು ಬಂದುಬಿಟ್ಟೆಲ್ಲ ಮಸಾಜ್ ಮಾಡಿದ್ರೆ ಬೇಡ ಅನ್ನುತ್ತಾ? ನೋಡಿ ಇಲ್ಲಿ ಇನ್ನೊಬ್ಬ ಬಂದ ಮಸಾಜ್ ಮಾಡಿಸ್ಕೊಳಕ್ಕೆ. ಮಾಡ್ರಪ್ಪ ಎಲ್ಲ. ಗೈಸ್ ಏನು ತಂಪ ಗಾಳಿ ಬೀಸ್ತದೆ ಗೊತ್ತಾ, ಮಸ್ತಾಗಿದೆ. ಟೈಮಿಗೆ ಎಷ್ಟು 8 ಗಂಟೆ ಆಗಿದೆಯಾ? 8:08 ಆಗಿದೆ. 8 ಗಂಟೆನಾ? ಸೊ ತಂಪಾಗಿದೆ, ಮಸ್ತಾಗಿದೆ. ಇದೇ ಟೈಮಿಗೆ ಬಂದುಬಿಟ್ಟು ದಿನ ವರ್ಕೌಟ್ ಮುಗಿಸಿದ್ರೆ ಚೆನ್ನಾಗಿರುತ್ತೆ. ಬಟ್ ಆದ್ರೂ ಬೆಳಗ್ಗೆ ಮಾಡಿದಾಗ ಒಂದು ಫ್ರೆಶ್ ಫೀಲ್ ಇರುತ್ತಲ್ಲ, ಎನರ್ಜಿ ಇರುತ್ತಲ್ಲ, ಸಾಯಂಕಾಲ ಗೊತ್ತಿರಲ್ಲ, ಡ್ರೈನ್ ಆಗಿಬಿಟ್ಟಿರುತ್ತೆ. ಸೊ ವಾಪಸ್ ಮನೆಗೆ ಹೋಗ್ತೀವಿ. ಇನ್ನೆಲ್ಲೂ ಸ್ಟಾಪ್ ಗೀಪೇನೇ ಹಾಕಲ್ಲ, ಸೀದಾ ಮನೆ. ಸದ್ಯಕ್ಕೆ ನಾನು ಹಾಸನದಲ್ಲಿದ್ದೀನಿ. ನಮ್ಮ